ಇವತ್ತು ಮುನಿರತ್ನ ಅವರು ಒಂದು ಕಾರ್ಯಕ್ರಮಕ್ಕೆ ಅಂತ ತೆರಳಿದ್ರು. ಈ ಸಂದರ್ಭದಲ್ಲಿ ನಡೆದಿರುವಂತಹ ಮೊಟ್ಟೆ ಎಸೆತ ಇದು ಲಕ್ಷ್ಮೀದೇವಿ ನಗರ ವಾರ್ಡ್ನ ಬಿಜೆಪಿ ಕಚೇರಿಯಲ್ಲಿ ವಾಜಪೇಯಿಯವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮ ಅಟೆಂಡ್ ಮಾಡೋದಕ್ಕೆ ಅಂತ ಬಂದಿದ್ರು. ಈ ಸಂದರ್ಭದಲ್ಲಿ ನಂದಿನಿ ಲೇಔಟ್ನಲ್ಲಿ ಮುನಿರತ್ನ ಅವರ ತಲೆ ಮೇಲೆ ಒಂದು ಮೊಟ್ಟೆ ಬಂದು ಬಿತ್ತು. ಈ ಮೊಟ್ಟೆ ಎಸ್ತಿದ್ಯಾರು? ನಿಜಕ್ಕೂ ಕೂಡ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಮುನಿರತ್ನ ಹೀಗೆ ಮಾಡಿದ್ರ ಅಥವಾ ಬಿಜೆಪಿಯವರ ವಿರುದ್ಧ ಕಾಂಗ್ರೆಸ್ನವ್ರು ಹೀಗೆ ಮಾಡಿದ್ರ ಅನ್ನುವಂಥ ಒಂದಷ್ಟು ಅನುಮಾನಗಳು ಶುರುವಾಗಿದ್ದಾವೆ. ಬಟ್ ಮುನಿರತ್ನ ಅವರ ಆರೋಪ ಏನಂದರೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮಾ, ಹನುಮಂತರಾಯಪ್ಪ ಇವರೆಲ್ಲರೂ ಸೇರಿ ಈ ರೀತಿ ಹುನ್ನಾರ ಮಾಡಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸಿದ ಬಳಿಕ ಗೊತ್ತಾಗಬೇಕಿದೆ ಯಾರು ಏನು ಮಾಡಿದ್ದು ಅಂತ. ಅಲ್ಲಿ ಮೊಟ್ಟೆ ಬಂದು ಬೀಳುವ ಮುನ್ನ 1-2-3 ಸೆಕೆಂಡಲ್ಲಿ ಆ್ಯಸಿಡ್ ದಾಳಿ ಅನ್ನುವಂಥ ಎರಡು ವರ್ಡ್ ಕೇಳಿಸುತ್ತೆ. ಹಾಗಾದರೆ ಆ ವಿಡಿಯೋ ಮಾಡ್ತಾ ಇದ್ದಿದ್ದು ಯಾರು, ಜೊತೆಗೆ ಆ ಥರ ಹೇಳಿದ್ಯಾರು, ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ನೇರವಾಗಿ ಬಂದು ಆ ಮೊಟ್ಟೆ ತಲೆ ಮೇಲೆ ಬೀಳೋದಿರ್ಬೋದು, ಆ್ಯಸಿಡ್ ದಾಳಿ ಅಂತ ಅಲ್ಲಿ ಹೇಳ್ತಾ ಇರೋದಿರ್ಬೋದು, ಜೊತೆಗೆ ಆ ಮೊಟ್ಟೆಯಲ್ಲಿ ಏನೋ ಕೆಮಿಕಲ್ ಇತ್ತು ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಅಲ್ಲಿದ್ದಂಥವ್ರು. ಇನ್ನು ಆ್ಯಸ್ ಎ ಡಾಕ್ಟರ್ ಆಗಿ, ಜೊತೆಗೆ ಆ್ಯಸ್ ಎ MP ಆಗಿ ಮಂಜುನಾಥ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಸದ್ಯಕ್ಕೆ ಅವರಿಗೇನು ಪ್ರೆಷರ್ ಕೊಡೋದು ಬೇಡ ಅಂತ ನಾನೇನು ಕೇಳೋದಕ್ಕೆ ಹೋಗಿಲ್ಲ. ಮುನಿರತ್ನ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ. ಅವರ ತಲೆಗೆ ಪೆಟ್ಟು ಬಿದ್ದಿದೆ. ಹೀಗಾಗಿ ಒಂದು ECG ಕೂಡ ಮಾಡಬೇಕಿದೆ. ಏನಾದರೂ ಬ್ರೈನ್ಗೆ ಏನಾದರೂ ಎಫೆಕ್ಟ್ ಆಗಿದೆಯಾ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಅಂತೇಳಿ. ಸದ್ಯಕ್ಕೆ ಅವರು ತಲೆ ಸುತ್ತು ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಯಾವುದೇ ರೀತಿ ಪ್ರೆಷರ್ ಕೊಡದೆ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿದ್ದೀವಿ ಅಂತ ಮಂಜುನಾಥ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರು. ನೋಡಬೇಕಾಗುತ್ತೆ ಇದು ರಾಜಕೀಯ ಷಡ್ಯಂತ್ರನ, ಮೊಟ್ಟೆ ಎಸೆಯೋದ್ರ ಮೂಲಕ ಅಥವಾ ಮೊಟ್ಟೆಯಲ್ಲಿ ಒಂದಷ್ಟು ಆ್ಯಸಿಡ್ ಮಿಕ್ಸ್ ಮಾಡಿದ್ರು, ಕೆಮಿಕಲ್ ಮಿಕ್ಸ್ ಮಾಡಿದ್ರು ಅನ್ನುವಂಥ ಆರೋಪಗಳೇನಿದ್ದಾವಲ್ಲ, ಈ ರೀತಿಯಾಗಿ ಸೇಡಿನ ರಾಜಕಾರಣ ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ನಿಜಕ್ಕೂ ಕೂಡ ಇದು ಕಾಂಗ್ರೆಸ್ನವರೇ ಮಾಡಿದ್ದ, ಮುನಿರತ್ನ ಅವರೇ ಈ ರೀತಿಯಾಗಿ ಮಾಡಿಸ್ಕೊಂಡ್ರ, ಇವೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಎಲ್ಲ ಗೊತ್ತಾಗಬೇಕು ಅಂದರೆ ನಿಖರವಾದಂಥ ತನಿಖೆ ಆಗಬೇಕಿದೆ. ಮೊಟ್ಟೆ ಹೊಡೆದಿದ್ಯಾರು, ಜೊತೆಗೆ ಅಲ್ಲಿ ಯಾರ್ಯಾರಿದ್ರು ಸುತ್ತಮುತ್ತ. ಈಗಾಗಲೇ ಒಂದು ಕಾರ್ ಕೂಡ ಡ್ಯಾಮೇಜ್ ಮಾಡಿದ್ದಾರೆ ಬಿಜೆಪಿಯವರು. ಈ ಕಾರ್ನಲ್ಲೇ ಬಂದು ಮೊಟ್ಟೆ ಎಸ್ತು ಹೋದ್ರು ಅನ್ನುವಂಥ ಕಾರಣಕ್ಕೆ ಆ ಕಾರ್ ಯಾರಿಗೆ ಸೇರಿದ್ದು, ಕಾರ್ನಲ್ಲಿ ಬಂದಿದ್ಯಾರು, ಇವೆಲ್ಲ ಕೂಡ ಗೊತ್ತಾಗಬೇಕಿದೆ. ಸುತ್ತಮುತ್ತ ಯಾವುದಾದ್ರೂ CCTV ಫುಟೇಜ್ ಸಿಗುತ್ತಾ, ಅದೆಲ್ಲವನ್ನು ಕೂಡ ನೋಡಿ ಪೊಲೀಸರು ತನಿಖೆಯನ್ನು ಮಾಡಿದ ಬಳಿಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸ್ತಿದ್ಯಾರು ಅನ್ನೋದು ಗೊತ್ತಾಗಬೇಕಿದೆ. ಮುನಿರತ್ನ ಅವರ ವಿರುದ್ಧ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಜಾತಿ ನಿಂದನೆ, ಜೀವ ಬೆದರಿಕೆ, ಭ್ರಷ್ಟಾಚಾರ ಕೇಸ್ಗಳಿದ್ದಾವೆ. ಸದ್ಯಕ್ಕೆ ಜಾತಿ ನಿಂದನೆ ಕೇಸಲ್ಲಿ ಈಗ ಜಾಮೀನು ಪಡ್ಕೊಂಡು ಹೊರಗಿದ್ರು. ಅದರ ಬೆನ್ನಲ್ಲೇ ಅವರು ಒಂದು ವಾಜಪೇಯಿ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಅಂತ ಇವತ್ತು ಬಂದಿದ್ರು. ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ ಹೆಚ್ಚಾಗಿ ಅವರು ಜಾಮೀನು ಪಡ್ಕೊಂಡು ಹೊರಗೆ ಬಂದ ಮೇಲೆ. ಬಟ್ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ರು, ವಾಜಪೇಯಿ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ. ಅಲ್ಲಿ ಇಂತಹ ಘಟನೆ ನಡೆದು ಹೋಗಿದೆ. ಅವರಿಗೆ ಬೆದರಿಕೆ ಬಂದಿದೆ, ಜೀವ ಬೆದರಿಕೆ ಬಂದಿದೆ ಅಂತ ಮುನಿರತ್ನ ಅವ್ರು ಹೇಳ್ತಾ ಇದ್ದಾರೆ. ನಾನು ಈಗಾಗಲೇ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದೀನಿ, ಜೊತೆಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ, ಗೃಹ ಇಲಾಖೆಗೆ ಪತ್ರ ಬರೆದಿದ್ದೀನಿ, ನಂಗೆ ರಕ್ಷಣೆ ಬೇಕು, ಗನ್ಮ್ಯಾನ್ ಬೇಕು, ಜೀವ ಬೆದರಿಕೆ ಇದೆ, ನಾನೇನಾದರೂ ಸತ್ತು ಹೋದೆ ಅಂದರೆ ಇಂಥವರೇ ಕಾರಣ ಅಂತೇಳೆಲ್ಲ ಪತ್ರವನ್ನು ಬರೆದಿದ್ದಾರಂತೆ. ಬಟ್ ಇಷ್ಟೆಲ್ಲ ಸೆಕ್ಯೂರಿಟಿಗಳು ಅಥವಾ ಪೊಲೀಸು ಇದೆಲ್ಲ ಇದ್ದಂಥ ಸಂದರ್ಭದಲ್ಲೂ ಯಾವ ರೀತಿಯಾಗಿ ಹೀಗೆ ಮೊಟ್ಟೆ ಎಸೆದ್ರು, ಯಾರು ಬಂದಿದ್ದಲ್ಲಿ, ಅದೆಲ್ಲ ಕೂಡ ಗೊತ್ತಾಗಬೇಕಿದೆ. ಕೊನೆಗೂ ಅವ್ರು ಹೇಳುವಂಥದ್ದೇನು ಅಂದರೆ ಪೊಲೀಸರಿದ್ದರು, ಹೀಗಾಗಿ ನಾನು ಬದುಕೊಂಡು ಬಂದೆ ನಾನು ಅಂತ. ಇನ್ನು ಅಲ್ಲಿ ಯಾರೋ ವಕೀಲರು ವೇಷದಲ್ಲಿ ಬಂದರು ಅಂತಾರೆ, ಅವ್ರು ನೋಡಿದ್ರೆ ಜೀವ ಬೆದರಿಕೆ ಹಾಕಿದ್ರು ಅಂತಾರೆ, ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಬೆದರಿಕೆ ಹಾಕಿದ್ರು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇವೆಲ್ಲ ನಿಜಾನ, ಕಟ್ಟುಕಥೆನ, ಸಿಂಪತಿ ಗಿಟ್ಟಿಸ್ಕೊಳ್ಳೋ ಪ್ರಯತ್ನನ, ರಾಜಕೀಯವಾಗಿ ಈ ರೀತಿ ಸೇಡಿನ ರಾಜಕಾರಣ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ, ಇವೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಸದ್ಯಕ್ಕೆ ಮುನಿರತ್ನ ಅವರು KC ಜನರಲ್ ಆಸ್ಪತ್ರೆಯಲ್ಲಿದ್ದಾರೆ. ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲೇ ವಿಶ್ರಾಂತಿ ಕೂಡ ತೆಗೆದುಕೊಳ್ತಾ ಇದ್ದಾರೆ. ECG ಕೂಡ ಮಾಡಬೇಕು ಅಂತ ವೈದ್ಯರು ಹೇಳಿದ್ದಾರೆ.
ಎಸ್ KC ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನ ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟರು. ಅವರಿಗೆ ಯಾರಿಗೇ ಆಗಲಿ ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಒಂದು ECGಯನ್ನು ಮಾಡಬೇಕಾಗುತ್ತೆ. ಅದು ಬ್ರೈನ್ಗೆ ಏಟ್ ಬಿದ್ದಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಬಟ್ ಒಂದು ECG ಮಾಡೋದ್ರ ಮೂಲಕ ಅದನ್ನು ನಾವು ತಿಳ್ಕೋಬೇಕಾಗುತ್ತೆ. ಈಗಾಗಲೇ ತಲೆ ಚಕ್ಕರ್ ಬರ್ತಿದೆ, ತಲೆ ಸುತ್ತುತ್ತಾ ಇದೆ ಅಂತ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ECG ಮಾಡಬೇಕು ಅಂತ ಡಾಕ್ಟರ್ CN ಮಂಜುನಾಥ್ ಅವರು ಹೇಳ್ತಾ ಇರೋದನ್ನು ನೀವು ಗಮನಿಸಿದ್ರಿ. ಜೊತೆಗೆ ಅವರ ತಲೆಗೆ ಏಟು ಬಿದ್ದಿದೆ, ಕೂದಲು ಕೂಡ ಬರ್ನ್ ಆಗಿದ್ದಾವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಮಂಜುನಾಥ್ ಅವರು. ಅಂದರೆ ಮೊಟ್ಟೆಯಲ್ಲಿ ಏನಾದರೂ ಕೆಮಿಕಲ್ ಮಿಕ್ಸ್ ಆಗಿತ್ತಾ ಅನ್ನುವಂಥ ಪ್ರಶ್ನೆಗೆ ಅವರ ಉತ್ತರ ಇದು. ಹೌದು, ಕೂದಲು ಬರ್ನ್ ಆಗಿದೆ, ಏನು ಮಿಕ್ಸ್ ಆಗಿದೆ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ, ಬಟ್ ಏನೋ ಮೊಟ್ಟೆಯಲ್ಲಿ ಇತ್ತು ಅನ್ನೋದನ್ನು ಡಾಕ್ಟರ್ ಮಂಜುನಾಥ್ ಅವರು ಹೇಳಿದರು. ಇನ್ನು ECG ಆದ ಬಳಿಕ ಗೊತ್ತಾಗಬೇಕಿದೆ ಏನಾದರೂ ಗಂಭೀರವಾಗಿ ತಲೆಗೆ ಪೆಟ್ಟು ಬಿದ್ದಿದೆಯಾ, ಗಾಯ ಬ್ರೈನ್ಗೆ ಏನಾದರೂ ಹೊಡೆತ ಬಿದ್ದಿದೆಯಾ ಅನ್ನೋದು. ಸದ್ಯಕ್ಕೆ ಈಗ ಅವರು ತಲೆ ಸುತ್ತು ಬರ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡೋದಕ್ಕೆ ತಯಾರಿಲ್ಲ. ಸದ್ಯಕ್ಕೆ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ. ವೈದ್ಯರು ಇರ್ಬೋದು, ಜೊತೆಗೆ ಮುನಿರತ್ನ ಅವರ ಕುಟುಂಬಸ್ಥರು ಕೂಡ ಅಲ್ಲೇ ಇದ್ದಾರೆ. ಅವರಿಗೆ ಸದ್ಯಕ್ಕೆ ಚಿಕಿತ್ಸೆ ನಡೀತಾ ಇದೆ, ECG ಕೂಡ ಮಾಡ್ತಾರೆ. ಇಲ್ಲಿವರೆಗೂ ಸುಮ್ಮನೆ ಇದ್ದಂಥ ಮುನಿರತ್ನ ಅವರು ಇವತ್ತು ವಾಜಪೇಯಿ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಯಾರು ಮೊಟ್ಟೆ ಎಸ್ತಿರೋದು, ಯಾತಕ್ಕಾಗಿ ಎಸೆದ್ರು, ಇದೆಲ್ಲ ಕೂಡ ಗೊತ್ತಾಗಬೇಕಿದೆ. ಗಂಭೀರವಾದಂಥ ಆರೋಪವನ್ನಂತೂ ಮುನಿರತ್ನ ಅವರು ಮಾಡಿದ್ದಾರೆ. DCM ಇರ್ಬೋದು, ಅದೇ ರೀತಿಯಾಗಿ DK ಸುರೇಶ್ ಇರ್ಬೋದು, ಕುಸುಮಾ ಇವರೆಲ್ಲರ ಮೇಲೆ ಕೂಡ ಆರೋಪ ಮಾಡಿದ್ದಾರೆ. ಬಟ್ ಆರೋಪಗಳೆಲ್ಲವೂ ಕೂಡ ನಿಜಾನ ಅದು ಗೊತ್ತಾಗಬೇಕಿದೆ. ಈಗಾಗಲೇ ಇವರ ವಿರುದ್ಧ ತನಿಖೆ ಮಾಡಬೇಕು ಅಂತೇಳಿ UT ಖಾದರ್ ಅವರಿಗೆ ಅನುಮತಿ ಪಡ್ಕೊಳ್ಬೇಕು ಅಂತ ಪತ್ರ ಕೂಡ ಬರೆದಿದ್ದಾರೆ ಅಧಿಕಾರಿಗಳು, ತನಿಖಾಧಿಕಾರಿಗಳು. ಅಂದರೆ ಈ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಇವರ ವಿರುದ್ಧ ಕೇಸ್ ದಾಖಲು ಮಾಡಬೇಕು ಅನ್ನೋದಕ್ಕೆ, ಅನುಮತಿ ಪಡ್ಕೊಳ್ಳೋದಕ್ಕೆ. ಅದರ ಬೆನ್ನಲ್ಲೇ ಇಂತಹದ್ದೊಂದು ಘಟನೆ ನಡೆದಿದೆ. ಯಾವುದನ್ನಾದರೂ ಘಟನೆಯನ್ನು ಡೈವರ್ಟ್ ಮಾಡೋದಕ್ಕೆ ಈ ಥರ ಮಾಡ್ತಾ ಇದ್ದಾರಾ, ಅಥವಾ ಸಿಂಪತಿ ಗಿಟ್ಟಿಸ್ಕೊಳ್ಳುವಂಥ ಯತ್ನನ, ನಿಜಕ್ಕೂ ಕೂಡ ಅವ್ರ ಮೇಲೆ ಮೊಟ್ಟೆ ಎಸೆದು ಅವಮಾನ ಮಾಡುವಂತಹ ಘಟನೆ ಇದಾಯ್ತಾ, ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ಪೊಲೀಸರೇ ಇದಕ್ಕೆ ಉತ್ತರವನ್ನು ಕೊಡಬೇಕಿದೆ. ಅಲ್ಲಿ ಸುತ್ತಮುತ್ತ ಯಾವುದಾದ್ರೂ CCTV ಫುಟೇಜ್ ಇತ್ತಾ, ಅಥವಾ ಪ್ರತ್ಯಕ್ಷ ಸಾಕ್ಷಿಗಳ ಯಾರಾದರೂ ಇದ್ರಾ, ಈ ಹುನ್ನಾರ ನಡೆಸಿದ್ಯಾರು, ಮತ್ತು ಅಲ್ಲಿ ಒಂದು ಕಾರ್ ಇತ್ತು, ಕಾರನ್ನು BJP ಅವರು ಈಗಾಗಲೇ ಡ್ಯಾಮೇಜ್ ಮಾಡಿದ್ದಾರೆ. ಈ ಕಾರಿಂದನೇ ಯಾರೋ ಬಂದಿದ್ದು, ಕಾರಲ್ಲಿ ಬಂದು ಈ ರೀತಿ ಮಾಡಿದ್ರು ಅಂತ. ಆ ಕಾರ್ ಯಾರ್ದು, ಯಾರು ಬಂದಿದ್ದು, ಎಷ್ಟು ಜನ ಬಂದಿದ್ರು, ಗೂಂಡಾಗಳು ಬಂದು ಈ ರೀತಿಯಾಗಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಮುನಿರತ್ನ ಅವರು ಪದೇ ಪದೇ ಹೇಳ್ತಾನೆ ಇದ್ರು. ಜೊತೆಗೆ ನನಗೆ ಗನ್ ಮ್ಯಾನ್ ಬೇಕು ಅಂತ ಕೇಳಿದ್ರು ಕೂಡ ಸರ್ಕಾರದ ಕಡೆಯಿಂದ ಅಥವಾ ಗೃಹ ಇಲಾಖೆ ಕಡೆಯಿಂದ ನನಗೆ ಗನ್ ಮ್ಯಾನ್ ಕೊಟ್ಟಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮುನಿರತ್ನ ಅವರು ಮಾಡಿದ್ದಾರೆ. ನಾನೀಗಾಗಲೇ 2-3 ತಿಂಗಳ ಹಿಂದೆಯೇ ರಾಷ್ಟ್ರಪತಿಯವರಿಗೂ ಸೇರಿದಂತೆ ಅನೇಕರಿಗೆ ಪತ್ರವನ್ನು ಬರೆದಿದ್ದೇನೆ. ನನಗೆ ಜೀವ ಬೆದರಿಕೆ ಇದೆ, ನಾನೇನಾದರೂ ಸತ್ತು ಹೋದೆ ಅಂತ ಅಂದರೆ ಇಂತಿಂಥವರೇ ಕಾರಣ ಅನ್ನೋದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಅಂತ. ಬಟ್ ಇವತ್ತು ನಡೆದಂಥ ಘಟನೆ ಏನಿದೆ, ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಯಾವ ಆ್ಯಂಗಲಲ್ಲಿ ಇದನ್ನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಪೊಲೀಸರಿಗೂ ಈಗ ಒಂದು ರೀತಿ ಗೊಂದಲನೇ. ಯಾರು ಮಾಡಿದ್ರು, ಏನು ಕತೆ ಅಂತ. BJP ಕಾಂಗ್ರೆಸ್ನ ರಾಜಕಾರಣ ಸೇಡಿನ ರಾಜಕಾರಣ ಆಗ್ಬಿಡ್ತಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆ ಮುನಿರತ್ನ ಅವರು ಏನಾದರೂ ಸಿಂಪತಿ ಗಿಟ್ಟಿಸ್ಕೊಳ್ಳುವಂಥ ಕಾರಣಕ್ಕೆ ಈ ರೀತಿ ಮಾಡಿದ್ರಾ ಅಂತ. ಕುಸುಮಾ ಅವರು MLA ಆಗಬೇಕು ಅಂದ್ಕೊಂಡಿದ್ರಲ್ಲ, ಆ ಚಾನ್ಸ್ ಮಿಸ್ ಆಯಿತು ಅನ್ನುವಂಥ ಕಾರಣಕ್ಕೆ ಇವರನ್ನು ಕೆಳಗಿಳಿಸಿ ಮತ್ತೆ ಅವರು MLA ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಮುನಿರತ್ನ ಅವರ ಗಂಭೀರ ಆರೋಪ. ಆದರೆ ಈ ಆರೋಪಗಳೆಲ್ಲವೂ ಕೂಡ ನಿಜಾನಾ, ಜಸ್ಟ್ ಆರೋಪಗಳಷ್ಟೇನಾ, ಅದೆಲ್ಲ ಗೊತ್ತಾಗಬೇಕು ಅಂದರೆ ಪೊಲೀಸರ ತನಿಖೆ ಮತ್ತಷ್ಟು ಚುರುಕಾಗಬೇಕಿದೆ. ಸದ್ಯಕ್ಕಂತೂ KC ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನ ಅವರಿದ್ದಾರೆ. ಅವರ ಕಂಡೀಷನ್ ಹೇಗಿದೆ ಅನ್ನೋದನ್ನು ವೈದ್ಯರು ಪರೀಕ್ಷಿಸಿ ಹೇಳಬೇಕಿದೆ. ECG ಆಗಬೇಕು ಅಂತ ಕೂಡ ವೈದ್ಯರು ಈಗಾಗಲೇ ಹೇಳಿದ್ರು. ಅವರ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಅವರಿಗಾಗಲೇ ತಲೆ ಸುತ್ತುತ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರಂತೆ. ಹಾಗಾಗಿ ಅವರಿಗೆ ಟ್ರೀಟ್ಮೆಂಟ್ ಮುಂದುವರೆದಿದೆ.